ಆಸ್ಪತ್ರೆ ಮತ್ತು ನ್ಯೂರೋ ಸೆಂಟರ್ ಡಾಕ್ಟರ್ ವರದರಾಜುರವರು ಮತ್ತು ಅವರ ಪತ್ನಿ ಡಾಕ್ಟರ್ ವರದರಾಜುರವರು ಸೇರಿದ ಇಬ್ಬರು ದಂಪತಿಗಳು ರಾಷ್ಟ್ರೀಯ ಹೆದ್ದಾರಿ ಹೊಸಕೋಟೆ ಟೋಲ್ ಅಮಾನಿ ದೊಡ್ಡಕೆರೆ ಇದರ ಅಲ್ಲಿ ಸ್ಪರ್ಶ ಆಸ್ಪತ್ರೆ ಅಂತ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ನಾನು ಭಾಳ ಸಂತೋಷ ಆಗ್ತಾ ಇದೆ, ಯಾಕೆಂದರೆ ಇದು ಭಾಳ ಅಪಘಾತ ಆಗುವಂಥ ಒಂದು ಸ್ಥಳ. ಇಲ್ಲಿ ಟ್ರಾಮಾ ಸೆಂಟರ್ ವಿಶೇಷವಾಗಿ ಅದಕ್ಕೆ ಒತ್ತನ್ನು ಕೊಟ್ಟು ತೆರೆದಿರ್ತಕ್ಕಂಥ ಈ 40 ಹಾಸಿಗೆ ಸಾಮರ್ಥ್ಯ ಇರ್ತಕ್ಕಂಥ ಒಂದು ಆಸ್ಪತ್ರೆ ಇಲ್ಲಿನ ಜನರಿಗೆ ಭಾಳಷ್ಟು ವಿಶೇಷವಾಗಿ ಸೇವೆ ಸಿಗ್ತದೆ. ಮತ್ತು ಇಲ್ಲಿ ಇಬ್ಬರು ದಂಪತಿಗಳು ಇಲ್ಲೇ ಇರೋದರಿಂದ ಮತ್ತಷ್ಟು ಆ ಚಿಕಿತ್ಸೆಗೆ ಸೇವೆಗೆ ಹೆಚ್ಚಿನ ಒತ್ತನ್ನು ಅವರು ಕೊಡಬೇಕು ಅಂತೇಳಿ ನಾನು ಕೂಡ ಬಯಸ್ತೇನೆ, ಅವರು ಮನವಿ ಮಾಡ್ತೀನಿ. ಇವತ್ತು ಖಾಸಗಿ ಆಸ್ಪತ್ರೆಗಳ ಒಂದು ಇಂಪಾರ್ಟೆನ್ಸ್ ಈ ದೇಶದಲ್ಲಿ ನಮಗೆಲ್ಲ ಕೂಡ ಗೊತ್ತಿದೆ. ಸರ್ಕಾರದ ಆಸ್ಪತ್ರೆಗಳ ಸೇವೆ 40% ಖಾಸಗಿಯವರ ಪಾಲು ಇವತ್ತು 60ಕ್ಕೂ ಹೆಚ್ಚಿದೆ ಈ ದೇಶದಲ್ಲಿ. ಆದರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಖಾಸಗಿ ಆಸ್ಪತ್ರೆ ರಾಜ್ಯದಲ್ಲಿ ಈ ದೇಶದಲ್ಲಿ ಸೇವೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಮತ್ತು ಆ ಸೇವೆ ಮಾಡುವಾಗ, ಚಿಕಿತ್ಸೆಯನ್ನು ಕೊಡುವಾಗ ಅವರ ಆರ್ಥಿಕ ಸ್ಥಿತಿಗತಿಗಳು, ಆ ರೈತರದಿರ್ಬೋದು, ಯಾರು ರೋಗಿಗಳು ಬರ್ತಾರೆ, ಅವರ ಆರ್ಥಿಕ ಸ್ಥಿತಿಗತಿ, ಅವರ ಹಿನ್ನೆಲೆಯನ್ನು ನೋಡ್ಕೊಂಡು ಅವರಿಗೆ ಗುಣಮಟ್ಟದ, ಅವರಿಗೆ ಕೈ ಕೆದಕುವಂತಹ ಒಂದು ದರದಲ್ಲಿ ಅವರಿಗೆ ಚಿಕಿತ್ಸೆ ಕೊಟ್ಟಾಗ ಮಾನವೀಯತೆಯನ್ನು ಮೆರೆದಾಗ ಮತ್ತು ಅವರಿಗೆ ಸಹಾಯ ಆಗ್ತದೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಹೊಸ ಸಂಸ್ಥೆ ಸ್ಪರ್ಶ ಅನ್ನುವಂಥದ್ದು ಡಾಕ್ಟರ್ ವರದರಾಜ್ ಅವರು ಮಾಡಿದ್ದಾರೆ. ಅವರಿಗೆ ಶುಭ ಕೋರ್ತೇನೆ.
ಅವರು ದಂಪತಿಗಳಿಗೆ ಈ ಹೊಸ ಆಸ್ಪತ್ರೆ ನಮ್ಮ ಡಾಕ್ಟರ್ ರಮೇಶ್ ಅವರು ಕೂಡ ವಕೀಲರ ಸಂಘದ ನಿರ್ದೇಶಕರು ನಾನು ಜವಾಬ್ದಾರಿಯಲ್ಲಿದ್ದಾರೆ. ಹಾಗಾಗಿ ಈ ಒಂದು ಆಸ್ಪತ್ರೆ ದೊಡ್ಡದಾಗಿ ಬೆಳಿಬೇಕು, ಜನಾನುರಾಗಿ ಆಗಬೇಕು, ಜನರು ಬಯಸಬೇಕು. ಸ್ಪರ್ಶ ಆಸ್ಪತ್ರೆಗೆ ಹೋದರೆ ಅತ್ಯುತ್ತಮ ಚಿಕಿತ್ಸೆ ಸಿಗ್ತದೆ ಅನ್ನುವಂಥ ಒಂದು ವಿಶ್ವಾಸದೊಂದಿಗೆ ಈ ಒಂದು ಸಂಸ್ಥೆ ಬೆಳೀಲಿ ಅಂತೇಳಿ ನಾನು ತುಂಬು ಹೃದಯದ ಒಂದು ಹಾರೈಸಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಗರದ ಮುಖ್ಯ ರಸ್ತೆಯಲ್ಲಿ ನೀರು ಸೆಂಟರ್ ಒಂದು ಆಸ್ಪತ್ರೆಯನ್ನು ಈ ಭಾಗದ ಸದಸ್ಯರು ಹಾಗೆ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ವರದರಾಜು ಮತ್ತು ಅವರ ಸೀತಾರವರು, ಹಾಗೆ ನಮ್ಮ ಮಾಜಿ ಶಾಸಕರಾದಂಥ ನಾಗರಾಜ್ ಅವರು, ನಾಗರಾಜ್ ಅವರು ಮತ್ತು ನ್ಯೂರಾಲಜಿ ಅವರು ಕೂಡ ಪ್ರೊಫೆಸರ್ ಆಗಿ ಭಾಳ ವರ್ಷಗಳಿಂದ ಸಾರ್ವಜನಿಕರ ಜೀವನದಲ್ಲಿ ವೈದ್ಯಾಧಿಕಾರಿಗಳಾಗಿ ನಿರಂತರವಾಗಿ ಸೇವೆ ಮಾಡ್ತಿರ್ತಕ್ಕಂಥ ಶಾಸಕರು ಕೂಡ ವೈದ್ಯಾಧಿಕಾರಿಗಳು ಆಗಿದ್ದಾರೆ. ಹಾಗಾಗಿ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಜನಸಂದಣಿ, ಹಾಗೆ ಕಾರ್ಖಾನೆಗಳು, ವಿದ್ಯಾಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ವ್ಯಾಪಾರ ಸಂಸ್ಥೆಗಳು ಭಾಳ ದೊಡ್ಡ ಪ್ರಮಾಣವಾಗಿ ರಸ್ತೆಯಲ್ಲಿ ಬೆಳೀತಾ ಇದೆ. ಪ್ರತಿನಿತ್ಯ ಕೂಡ ಈಗಿನ ಜನರ ಜೀವನ ಶೈಲಿಯಲ್ಲಿ ಭಾಳಷ್ಟು ಹೊಸ ಕಾಯಿಲೆಗಳು ಕೂಡ ಪ್ರಾರಂಭ ಆಗ್ತಾಯಿದೆ. ಕೆಲವು ಕಾಯಿಲೆಗಳು ಅದು ಹೆಸರೇಳಲಿಕ್ಕೆ ಡಾಕ್ಟರ್ಗಳಿಗೆ ಗೊತ್ತಾಗಲ್ಲ ಅಂಥ ಕಾಯಿಲೆಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಅದರಿಂದ ಎಷ್ಟೇ ಇವತ್ತು ಆಸ್ಪತ್ರೆಗಳು ಹೊಸದಾಗಿ ನೂತನವಾಗಿ ಪ್ರಾರಂಭ ಆದರೂ ಕೂಡ ಅಷ್ಟೇ ಜನರ ಸಮಸ್ಯೆಗಳು, ಡಿಮ್ಯಾಂಡು, ರೋಗಿಗಳು ಕೂಡ ಭಾಳಷ್ಟು ಭಾಗದಲ್ಲಿ ಈಗಾಗಲೇ ಆಸ್ಪತ್ರೆಗಳು ಕೂಡ ಹೊಸದಾಗಿ ಬರೀತಾ ಇದೆ. ಹಾಗಾಗಿ ನಾವೆಲ್ಲರೂ ಸೇರಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಅದು ಸಾರ್ವಜನಿಕವಾಗಿ ಸಮರ್ಪಣೆ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಈ ಸಂಸ್ಥೆ ಒಂದು ಸಣ್ಣ ಸಂಸ್ಥೆಯಾಗಿ ಇವತ್ತು ಪ್ರಾರಂಭೋತ್ಸವ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ. ಇದು ಸಾರ್ವಜನಿಕರಿಗೆ, ಅದರಲ್ಲಿ ನಿಜವಾಗಿ ಬಡವರಿಗೆ, ರೈತರಿಗೆ, ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಒಂದು ಹೆಚ್ಚಿನ ಸೇವೆ ಆಗಲಿ ಅಂತೇಳಿ ನಾವು ಇವತ್ತು ಈ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಕೂಡ ನಾವು ಮಾತು ನೀಡಲಿಕ್ಕೆ ಬಯಸ್ತೇವೆ. ಸಮಾಜದಲ್ಲಿ ವಿದ್ಯಾದಾನಂ ವೈದ್ಯಾದಾನಂ ಶ್ರೇಷ್ಠಮಯಿನ ದಾನಂ ಅಂತ ಮಾನಿಯನ್ನು ಹೇಳಿದ್ದೆ. ಇವೆರಡು ದಾನಕ್ಕಿಂತ ಯಾವುದೇ ಶ್ರೇಷ್ಠವಾದ ದಾನ ಇಲ್ಲ. ಬೇರೆ ಬೇರೆ ದಾನ ಇದ್ದೇವೆ, ಭೂದಾನ, ಅನ್ನದಾನ, ಎಲ್ಲ ತಾತ್ಕಾಲಿಕ ದಾನಗಳು. ಇವಾಗ ನಿರಂತರವಾಗಿ ಆ ಜನರ ಪ್ರಾಣ ಉಳಿಸುವಂಥದ್ದು, 100 ವರ್ಷಗಳ ಕಾಲ ಅವರ ಬದುಕಿನ ಜೀವನವನ್ನು ಹಸನಾಗಿ ಮಾಡಲಿಕ್ಕೆ ಈ ಶಿಕ್ಷಣ ದಾನ ಇದನ್ನು ಕೂಡ ಮಹಾದಾನ ಅಂತೇಳಿ ಮಾನ್ಯರು ವರ್ಣನೆ ಮಾಡಿದ್ದಾರೆ. ಅಂಥ ದಾನಿಗಳು ಭಾಳಷ್ಟು ನಮ್ಮ ವೈದ್ಯಾಧಿಕಾರಿಗಳು ಹಿರಿಯರಿದ್ದಾರೆ. ಅವರು ಕೂಡ ಈ ಒಂದು ಸಮಾಜದಲ್ಲಿ ತಮ್ಮ ಸೇವೆ ಆಗಲಿ ನಿರಂತರವಾಗಿ ಅಂತೇಳಿ ಇವರಿಗೆ ಹಾರೈಸಿ ಅಭಿನಂದಿಸ್ತೇವೆ. ಒಳ್ಳೆಯದು.